ನನ್ನ ಖುಷಿಯಿಂದ ಹೇಳ್ತಿಲ್ಲ, ಅತ್ಯಂತ ನೋವಿನಿಂದ ಪ್ರಸ್ತಾಪ ಮಾಡ್ತಿದ್ದೀನಿ. ಅವರುಗಳಿಗೆ ವಿನಯಪೂರ್ವಕವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮದು ಸುಸಂಸ್ಕೃತ ಸಂಪದ್ಭರಿತ ರಾಜ್ಯ ಆಗಿತ್ತು. ಲೂಟಿಕೋರರು ರಾಜ್ಯದ ಸಂಪತ್ತನ್ನು ಲೂಟಿ ಮಾಡಿ ಇಡೀ ದೇಶದಲ್ಲಿಯೇ ಕರ್ನಾಟಕ ರಾಜ್ಯ ಅತಿ ಭ್ರಷ್ಟ ರಾಜ್ಯ ಅಂಥೇಳಿ ಹಣಪಟ್ಟಿ ಬಂದಿದೆ. ಇದು ತುಂಬ ಮನಸ್ಸಿಗೆ ನೋವುಂಟು ಮಾಡಿದೆ. ಅಸಂಸ್ಕೃತರು ಹೆಚ್ಚಾಗಿ ರಾಜ್ಯಾಡಳಿತಕ್ಕೆ ಬರ್ತಾ ಇದ್ದಾರೆ. ಅದಕ್ಕಾಗಿ ಕರ್ನಾಟಕ ರಾಜ್ಯದ ಗತಿ ಹೀಗಾಗ್ತಾ ಇದೆ. ನಮ್ಮ ಅಭಿಪ್ರಾಯಗಳನ್ನು ಹೇಳುವಾಗ ಮುಚ್ಚುಮರೆ ಇರಬಾರ್ದು, ಒಳಗೊಂದು ಹೊರಗೊಂದು ಕೂಡ ಇರಬಾರ್ದು, ಸ್ಪಷ್ಟತೆಯೂ ಕೂಡ ಇರಬೇಕು. ಧರ್ಮಗುರುಗಳು ಕೆಲವರು, ಎಲ್ಲರೂ ಅಂಥೇಳಿ ನಾನು ಸಾರಸಟ್ಟಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಸರ್ವೇ ಜನೋ ಸುಖಿನೋ ಭವಂತು ಅಂತ ಎಲ್ಲ ಕಡೆ ಹೇಳ್ತಾ ಇರ್ತಾರೆ. ಅವರು ಸರ್ವ ಸಂಘ ಪರಿತ್ಯಾಗಿಗಳು ಕೂಡ. ಅದಕ್ಕೇ ಆ ಕಾವಿಗೆ ಅಷ್ಟೊಂದು ಮಾನ್ಯತೆ ಇದೆ. ಸಮಾಜದ ವಿವಿಧ ಸ್ತರದ ಜನರನ್ನು ಒಗ್ಗೂಡಿಸಿ ಇಡೀ ಸಮಾಜವನ್ನು ಧರ್ಮ, ನ್ಯಾಯ, ಸತ್ಯದ ಹಾದಿಯಲ್ಲಿ ನಡೀಲಿಕ್ಕೆ ಮಾರ್ಗದರ್ಶನವನ್ನು ಅವ್ರು ಮಾಡಬೇಕು. ಕೆಲವು ಮಠಾಧೀಶರು ಅಂತ ಹೇಳಿದೆ ನಾನು, ಒಂದು ಜಾತಿ, ಒಂದು ಪಕ್ಷ, ಒಬ್ಬ ವ್ಯಕ್ತಿಪರವಾಗಿ ನಿಲ್ಲುವುದು ಸರಿಯಲ್ಲ. ಅವರಿಗೆ ಆ ಗೊಡವೆ ಹೇಳಿ. ನಮ್ಮ ರಾಜ್ಯದ ರಾಜಕಾರಣ ಒಟ್ಟಾರೆ ತುಂಬ ಕೊಳಕಾಗಿದೆ. ಆ ಕೊಳಕನ್ನು, ಆ ಅಂಕುಡೊಂಕುಗಳನ್ನು ತಿದ್ದಲಿಕ್ಕೆ ಮಾರ್ಗದರ್ಶನ ಮಾಡಬೇಕಾಗಿರೋದು ಧರ್ಮಗುರುಗಳು. ನಮ್ಮದು ಧರ್ಮ ನಿರಪೇಕ್ಷಿತ ರಾಷ್ಟ್ರ. ಧರ್ಮಾತೀತವಾಗಿ, ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಅವರ ನುಡಿಯಲ್ಲಿ ಅಲ್ಲ, ನಡೆಯಲ್ಲಿ ಇರಬೇಕಾಗಿತ್ತು. ಅದನ್ನು ನಾವು ಹೆಚ್ಚಾಗಿ ಬಯಸ್ತೀವಿ. ಸಮಾಜದ ವಿವಿಧ ಜಾತಿ, ಧರ್ಮ, ಮತಗಳನ್ನು ಬೆಸೆದು ಒಂದುಗೂಡಿಸುವ ಕೆಲಸ ಸೂಜಿ ಕೆಲಸ. ಅವರಿಂದ ಆಗಬೇಕು. ಆದರೆ ಈಗ ಜಾತಿ ಕೇಂದ್ರಿತವಾಗಿ ಬ್ಯಾಟಿಂಗ್ ಮಾಡ್ತಿರೋದನ್ನು ನೋಡಿದರೆ ದುಃಖ ಆಗ್ತಾ ಇದೆ. ಈ ಭಿನ್ನ ಭೇದಿಗಳಿಗೆ ಮದ್ದು ಅಥವಾ ಮೊಲಾಮು ಅಂತ ಏನು ಹೇಳ್ತೀರಿ, ಅದನ್ನು ಹಚ್ಚುವ ಕೆಲಸ ಅವರಿಂದ ಆಗಬೇಕಾಗಿತ್ತು. ಮುದ್ದರಿಬೇಕಾಗಿತ್ತು, ಮೊಲಾಮ್ ಹಾಕಬೇಕಾಗಿತ್ತು. ಇದು ನಾನು ಅವ್ರ ಮೇಲೆ ಆರೋಪ ಮಾಡ್ತಿಲ್ಲ, ಇದು ವಿನಮ್ರ ವಿನಂತಿ ಅಂತ ಮೊದಲೇ ಹೇಳಿದೆ ನಾನು. ಇಲ್ಲ, ಅದನ್ನೇ ಬಂದಿದ್ದೇ ಹೇಳ್ತೀನಿ. ಎರಡು ವಿಷಯ ಹೇಳಿದೆ, ಪರಿಸರಕ್ಕೆ ಹೇಳಿ ಆಯಿತು. ಹೇಳಿ ಒಲೆ ಹತ್ತಿ ಉರಿದರೆ ನಿಲ್ಲಿಸ್ಬೋದು, ದರೆ ಹತ್ತಿ ಉರಿದರೆ ಆರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲ ಧರ್ಮದವರು, ಜಾತಿಯವರು, ಆ ಧರ್ಮಗುರುಗಳು ಅವರವರ ಸಮುದಾಯ, ಜಾತಿ ಪರ ನಿಂತು ಬಿಟ್ಟರೆ ಗತಿ ಏನಾಗ್ತದೆ ಹೇಳಿ? ಧರ್ಮ ರಕ್ಷಕರೇ ಅಧರ್ಮವನ್ನು
ಪೋಷಿಸಿದಂತಾಗ್ತದೆ. ಅವ್ರು ಯಾರು ಒಡೆಯುವ ಕೆಲಸ ಮಾಡೋದು ಬೇಡಿ ಅಂಥೇಳಿ ಮತ್ತೆ ವಿನಂತಿ ಮಾಡ್ಕೊಳ್ತೀನಿ. ಒಂದುಗೂಡಿಸುವ ಕೆಲಸ ಮಾಡಿ. ಎಲ್ಲರಿಗೂ ಕೂಡ ಪರಿಸರ ರಕ್ಷಣೆಯ ವಿಷಯ ಆದ್ಯತೆಯ ವಿಷಯ ಆಗಬೇಕು. ನಾನು ಹೇಳಿದೆ ಪರಿಸರ ಉಳಿದ್ರೆ ನಾವು ಉಳಿತೀವಿ ಅಂತ ಹೇಳಿ. ಅದಕ್ಕೆ ಅನೇಕ ಸಾರಿ ಹೇಳಿದವರು ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳಿ, ಜೊತೆಗೆ ಈಗ ಹೆಚ್ಚಾಗಿ ಈ ವೃಕ್ಷೋ ರಕ್ಷತಿ ರಕ್ಷಿತ ಅಂತೇಳಿ ನಾವು ಹೇಳಲೇಬೇಕಾಗಿದೆ. ಮುಂದಿನ ಪೀಳಿಗೆಗೆ ಸ್ವರ್ಗವಾಗಿದ್ದ ಭೂಮಿಯನ್ನು ವಾಸಯೋಗ್ಯವಾಗಿ ಭೂಮಿ ತಾಯಿಯನ್ನು ಹಸ್ತಾಂತರಿಸಬೇಕಲ್ಲ. ಅದಕ್ಕಾಗಿ ಧರ್ಮಗುರುಗಳು ಧರ್ಮ ಸಮ್ಮೇಳನಗಳನ್ನು ಮಾಡಿದ್ದಾರೆ. ಭಾಳಷ್ಟು ಧರ್ಮ ಸಮ್ಮೇಳನಗಳನ್ನು ಮಾಡಿದ್ದಾರೆ. ಇವತ್ತು ಹವಾಮಾನದ ತುರ್ತು ಪರಿಸ್ಥಿತಿಯಲ್ಲಿ ಈ ತುರ್ತು ಪರಿಸ್ಥಿತಿಯಲ್ಲಿ ನಮ್ಮ ಸುತ್ತಮುತ್ತ ನೆರೆಯ ರಾಷ್ಟ್ರಗಳಲ್ಲಿ ಏನಾಗ್ತಿದೆ ನೋಡ್ತಾ ಇದ್ದೀವಿ. ಈ ತುರ್ತು ಪರಿಸ್ಥಿತಿಯಲ್ಲಿ ದಯಮಾಡಿ ಪರಿಸರ ರಕ್ಷಣೆಯ ಸಮ್ಮೇಳನವನ್ನು ನೀವು ಮಾಡಿ, ಯತಿಗಳು ಒಟ್ಟಾಗಿ ಮಾಡಿ ಅಂಥೇಳಿ ವಿನಂತಿ ಮಾಡ್ತಾ ಇದ್ದೀವಿ. ಇಂಥ ತುರ್ತು ಸನ್ನಿವೇಶದಲ್ಲಿ ಮಾಧ್ಯಮ ಕ್ಷೇತ್ರದವರು, ಧರ್ಮ ಗುರುಗಳು, ನ್ಯಾಯವಾದಿಗಳು, ಸಾಹಿತಿಗಳು, ವಿವಿಧ ಸಂಘಟನೆಗಳವರು ಪರಿಸರ ರಕ್ಷಣೆಯನ್ನು ಆದ್ಯತೆಯ ವಿಷಯ ಅಂತ ಹೇಳಿ ಪರಿಗಣಿಸಿ ಪರಿಸರಕ್ಕಾಗಿ ರಕ್ಷಣೆಗಾಗಿ ಕೈ ಜೋಡಿಸಿ ಅಂಥೇಳಿ ನಾನು ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಹೋಗಬಾರ್ದು, ಎಲ್ಲವೂ ಮಿತಿಯಲ್ಲಿಯೇ ಇರಬೇಕು. ಅದನ್ನೇ ಹೇಳಿದ್ದು ನಾನು. ಒಲೆ ಹತ್ತಿ ಉರಿದರೆ ಆರಿಸ್ಬೋದು, ಧರೆನೇ ಹತ್ತಿ ಉರಿತಾ ಇದೆ, ಅದಾಗಬಾರ್ದು ಅಂತಕ್ಕಂಥ ವಿನಂತಿಯನ್ನು ವಿನಮ್ರವಾಗಿ ಮಾಡ್ಕೊಂಡಿದ್ದೀವಿ. ನಮ್ಮ ಅಭಿಪ್ರಾಯ ಆ ದಿಕ್ಕಿನಲ್ಲ ಮಾರ್ಗದರ್ಶನ. ಸತ್ಯ, ಧರ್ಮ, ನ್ಯಾಯವನ್ನು ಎತ್ತಿಡಿತಕ್ಕಂಥ, ಕೊಳಕಾಗಿರ್ತಕ್ಕಂಥ ಸಮಾಜವನ್ನು ಶುದ್ಧಿ ಮಾಡ್ತಕ್ಕಂತಹ. ಈಗ ಯಾವ ನದಿಯ ನೀರು ಕೂಡ ಕುಡಿಲಿಕ್ಕೆ ಯೋಗ್ಯವಾಗಿಲ್ಲ, ಅದನ್ನು ಸ್ವಚ್ಛಗೊಳಿಸ್ಬೇಕಲ್ಲ. ಗಾಳಿ, ನಾವು ಉಸಿರಾಡುವ ಗಾಳಿ ಶುದ್ಧವಾಗಿಲ್ಲ, ವಿಷಯುಕ್ತವಾಗಿದೆ. ನಾವು ಸೇವಿಸುವ ಆಹಾರ ಕೂಡ ವಿಷಯುಕ್ತ ಆಗಿದೆ. ಅದು ವಿಷಮುಕ್ತ ಮಾಡಲಿಕ್ಕೆ ಪ್ರಯತ್ನಗಳಾಗಬೇಕು. ಆ ದಿಕ್ಕಿನಲ್ಲಿ ಆಲೋಚನೆ ಮಾಡಿ, ಸಮಾಜಮುಖಿಯಾಗಿ ಆಲೋಚನೆ ಮಾಡಿ ಅಂತಕ್ಕಂಥದ್ದೇ ವಿನಂತಿ. ಅಲ್ಲ ಸರ್, ಸರಿ, ಒಂದು ಮಠಮಾನ್ಯಗಳು ಮತ್ತು ಸನ್ಯಾಸಿಗಳು, ಸ್ವಾಮೀಜಿಗಳು ಒಂದು ಸಮಾಜದಲ್ಲಿ ಹೇಳೋದನ್ನ ಕೇಳುವಂಥ ಒಂದು ವರ್ಗ ಇದೆ. ಒಂದು ಗೌರವ. ಧರ್ಮಾಧಿಕಾರಿಗಳು ಏನು ಮಾಡಬೇಕು, ಏನು ಮಾಡಬಾರ್ದಾಗಿತ್ತು ಅನ್ನೋದನ್ನು ವಿನಮ್ರವಾಗಿ ಹೇಳಿದ್ದೀವಿ. ಪರಿಸರ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ನೀವು ಕೂಡ ರಾಜಕಾರಣಿಗಳ ಥರ, ಪುಡಾರಿಗಳ ಥರ ಆಗೋದಾದರೆ ಮಾರ್ಗದರ್ಶನ ಮಾಡೋರೆ, ಕೊಳಕಾಗಿರ್ತಕ್ಕಂಥ ಸಮಾಜವನ್ನು ತಿದ್ದಿ ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಜಾತಿ ಹತ್ತು ಉರಿತಾ ಇದೆ, ಅದರೊಳಗಡೆ ನೀವು ಕೂಡ ಬೆಂಕಿ ಹಚ್ಚೋ ಕೆಲಸ ಮಾಡೋದಾಗುತ್ತೆ. ಸಮಾಜ ಉಳಿಸೋರೆ, ಒಟ್ಟು ಸಮಾಜದ ಬಗ್ಗೆ ಯೋಚನೆ ಮಾಡೋರೆ. ನೀವು ಬರೀ ಜಗಳ ಮಾಡೋದು, ಬೆಂಕಿ ಹಚ್ಚೋದು, ಹಾಸೋರೆ. ಅವ್ರ ವಿರುದ್ಧವಾಗಿ ಏನಾದ್ರು ಒಂದು ಮೂವ್ಮೆಂಟ್ ಶುರು ಆಗಬೇಕಲ್ಲ. ಈಗ ಎಲ್ಲರ ಮೇಲೆ ನಾವು ಮೂವ್ಮೆಂಟ್ ಶುರು ಮಾಡ್ತೀವಿ. ಆಗಲಿ, ಅವರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗಬೇಕು. ನಾವು ಶುರು ಮಾಡಿದ್ದೀವಿ, ಪ್ರಶ್ನೆ ಮಾಡ್ತಾ ಇದ್ದಾರೆ, ಇದೆಲ್ಲ ಸರಿ ಇಲ್ಲ.